ಸೆಟ್ಟಿಂಗ್ಸ್ ಕರೆಕ್ಟ್ ಇದ್ರೂ ಇನ್ಸ್ಟಾಗ್ರಾಮ್ನಲ್ಲಿ 90% ಜನ ಬ್ಯಾನ್ ಆಗ್ತಾ ಇರೋದು ಯಾಕೆ ಗೊತ್ತಾ? ಈ ಮೂರು ಮಿಸ್ಟೇಕ್ ನಿಮ್ಮ ಅಕೌಂಟ್ ಬ್ಯಾನ್ ಮಾಡುತ್ತೆ. ಹೌದು, ಇನ್ಸ್ಟಾಗ್ರಾಮ್ಗೆ ರೀಲ್ಗಳನ್ನು ಪೋಸ್ಟ್ ಮಾಡೋದಕ್ಕಿಂತಲೂ ಮೊದಲು ನೀವು ಈ 3 ಮಿಸ್ಟೇಕ್ಗಳನ್ನು ಮಾಡಲೇಬಾರ್ದು. ಇದನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಲೈಫ್ ಟೈಮ್ ಸೇಫ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಚಾನೆಲ್ನ ಲಾಸ್ಟ್ 2 ವಿಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಯಾಕೆ ಬ್ಯಾನ್ ಮಾಡ್ತಿದೆ, ಇದರಿಂದ ಸೇಫ್ ಆಗೋಕ್ಕೆ ಯಾವ್ಯಾವ ಸೆಟ್ಟಿಂಗ್ಗಳನ್ನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಸೊ ಈ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಗಳನ್ನು ಅಪ್ಲೋಡ್ ಮಾಡುವುದಕ್ಕಿಂತಲೂ ಮೊದಲು ಯಾವ್ಯಾವ ಮಿಸ್ಟೇಕ್ಗಳನ್ನು ಮಾಡಬಾರ್ದು ಅಂತ ತಿಳಿಸಿಕೊಡಲಿದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಟೆಕ್. ಎಲ್ರಿಗೂ ನಮಸ್ಕಾರ, ನಾನು ಕಿರಣ್ ಗೌಡ ಬೆಳಾಲ್. ಇವತ್ತಿನ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ. ಈ ಇನ್ಸ್ಟಾಗ್ರಾಮ್ ಅನ್ನು ಮೆಟಾ ಎಂಬ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ತುಂಬಾ ಸ್ಟ್ರಿಕ್ಟ್ ಆಗಿ ಅದರ ಯೂಸರ್ಗಳ ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡ್ತಾ ಇದೆ. ಯಾಕಂದ್ರೆ ಈಗೀಗ AI ತುಂಬಾನೇ ವೇಗವಾಗಿ ಬೆಳವಣಿಗೆ ಆಗ್ತಾ ಇದೆ. ಎಷ್ಟೋ ಜನ AI ಮೂಲಕ ಪೂರ್ತಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಹಾಗೂ ಪೂರ್ತಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೇ AI ನಿಂದ ಕಂಟ್ರೋಲ್ ಮಾಡ್ತಿದ್ದಾರೆ. ಈ ರೀತಿಯ ಬೆಳವಣಿಗೆಗಳು ಇನ್ಸ್ಟಾಗ್ರಾಮ್ನ ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡೋ ಉದ್ದೇಶದಿಂದ ಈ ರೀತಿ ಮೆಟಾ ಅಕೌಂಟ್ಗಳನ್ನು ವೆರಿಫೈ ಮಾಡಿ, ಅಬ್ಸರ್ವ್ ಮಾಡಿ, ಮಿಸ್ಟೇಕ್ಗಳನ್ನು ಕಂಡುಹುಡುಕಿ ನೇರವಾಗಿ ಸಸ್ಪೆಂಡ್ ಮಾಡ್ತಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಸೆಟ್ಟಿಂಗ್ಗಳು ಕರೆಕ್ಟ್ ಇದ್ರೂ ಕೂಡ ರೀಲ್ಸ್ಗಳನ್ನು ಪೋಸ್ಟ್ ಮಾಡೋದಕ್ಕಿಂತ ಮೊದಲು ಕೆಲವು ಮಿಸ್ಟೇಕ್ಗಳನ್ನು ಮಾಡಿದರೆ ನಮ್ಮ ಅಕೌಂಟ್ ಬ್ಯಾನ್ ಆಗುವಂತಹ ಸಾಧ್ಯತೆ ಇರ್ತದೆ. ಹಾಗಾದ್ರೆ ಅಂತಹ ಮಿಸ್ಟೇಕ್ಗಳು ಯಾವುದು, ಇದನ್ನ ಸರಿಪಡಿಸಿಕೊಳ್ಳೋದು ಹೇಗೆ ಅಂತ ಒಂದೊಂದಾಗಿ ನೋಡೋಣ. ಮೊದಲ ತಪ್ಪು, ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡೋದು. ಯೂಟ್ಯೂಬ್ನಲ್ಲಿ ಇರುವಂತಹ ಮ್ಯೂಸಿಕ್ಗಳು, ಇನ್ಸ್ಟಾಗ್ರಾಮ್ ಆಡಿಯೋ ಲೈಬ್ರರಿಯಲ್ಲಿ ಇರದಂತಹ ಮ್ಯೂಸಿಕ್ಗಳು ಹಾಗೂ ಟಿಕ್ಟಾಕ್ ಮುಂತಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಡೌನ್ಲೋಡ್ ಮಾಡಲಾದ ಆಡಿಯೋಗಳಲ್ಲಿನ ಕಾಪಿರೈಟ್ ಬೇರೆಯವರದ್ದಾಗಿರುತ್ತದೆ. ಇಂತಹ ಮ್ಯೂಸಿಕ್ಗಳನ್ನು ನಮ್ಮ ವಿಡಿಯೋದಲ್ಲಿ ಬಳಸುವ ಹಕ್ಕು ನಮಗಿರುವುದಿಲ್ಲ. ಒಂದು ವೇಳೆ ಇಂತಹ ಕಾಪಿರೈಟೆಡ್ ಮ್ಯೂಸಿಕ್ಗಳನ್ನು ನಾವು ಬಳಸಿದ್ದೇ ಆದಲ್ಲಿ ಅದು ಇನ್ಸ್ಟಾಗ್ರಾಮ್ನ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರುದ್ಧವಾಗಿರುತ್ತದೆ. ಇದರಿಂದ ನಮ್ಮ ಅಕೌಂಟ್ಗೆ ಸ್ಟ್ರೈಕ್ ಬೀಳ್ತದೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ ಲೈಬ್ರರಿಯಲ್ಲಿ ಇರುವಂತಹ ಮ್ಯೂಸಿಕ್ಗಳನ್ನು ಮಾತ್ರ ಬಳಸೋದು. ಈ ಮ್ಯೂಸಿಕ್ಗಳು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ ಎಡಿಟ್ನ ಒಳಗೆ ಮ್ಯೂಸಿಕ್ ಅನ್ನೋ ಆಪ್ಷನ್ನಲ್ಲಿ ಸಿಗ್ತದೆ. ಅಥವಾ ನಿಮ್ದು ಬಿಸ್ನೆಸ್ ಅಕೌಂಟ್ ಆಗಿದ್ರೆ ಲೈಸೆನ್ಸ್ಡ್ ಮ್ಯೂಸಿಕ್ ಫಾರ್ ಬಿಸ್ನೆಸ್ ಅಕೌಂಟ್ಸ್ ಅಂತ ಇರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇನ್ನು ಎರಡನೇದು, ರೀಲ್ಸ್ಗಳನ್ನು ಪೋಸ್ಟ್ ಮಾಡುವಾಗ ಶೇರ್, ಲೈಕ್ ಅಥವಾ ಕಮೆಂಟ್ ಮಾಡಿ ಅಂತ ಫೋರ್ಸ್ ಮಾಡೋದು. ಹೇಗೆ ಅಂತಂದ್ರೆ, ನೀವು ಫಾಲೋ ಮಾಡದಿದ್ರೆ ನಿಮಗೆ ಈ ದಿನ ಬ್ಯಾಡ್ ಲಕ್ ಆಗುತ್ತೆ. ಕಮೆಂಟ್ ಮಾಡದಿದ್ರೆ ನೀವು ನಿಜವಾದ ಫಾಲೋವರ್ಸೇ ಅಲ್ಲ. ಈ ವಿಡಿಯೋಗೆ 1000 ಲೈಕ್ಸ್ ಬಂದ್ರೆ ಮಾತ್ರ ಪಾರ್ಟ್ 2 ಮಾಡ್ತೀನಿ. ಡಬಲ್ ಟ್ಯಾಪ್ ಮಾಡಿದ್ರೆ ಮಾತ್ರ ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ಇದನ್ನ ಈಗಲೇ ಶೇರ್ ಮಾಡಿ, 1 ಗಂಟೆಯಲ್ಲಿ ವಿಡಿಯೋ ಡಿಲೀಟ್ ಆಗುತ್ತೆ. ಕಮೆಂಟ್ ಮಾಡಿದ ಎಲ್ರಿಗೂ ಗಿವ್ ಅವೇ ಕೊಡ್ತೀನಿ. ಫಾಲೋ, ಶೇರ್ ಮಾಡಿದ್ರೆ ಮಾತ್ರ ವಿನ್ನರ್ ಅನೌನ್ಸ್ ಮಾಡೋದು, ಇಲ್ಲಾಂದ್ರೆ ವಿನ್ನರ್ ಇಲ್ಲ. ಈ ರೀತಿ ವೀಕ್ಷಕರಿಗೆ ನೀವು ಕ್ಯಾಪ್ಷನ್ ಮೂಲಕ ಫೋರ್ಸ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅನ್ನು ಸಸ್ಪೆಂಡ್ ಲಿಸ್ಟ್ಗೆ ಹಾಕ್ತಾರೆ. ಅದರ ಬದಲಾಗಿ ನೀವು ನಾರ್ಮಲ್ ಆಗಿ ಕ್ಯಾಪ್ಷನ್ ಹಾಕಿದ್ರೆ ನಿಮ್ಮ ಅಕೌಂಟ್ ಕೂಡ ನಾರ್ಮಲ್ ಆಗಿ ಸೇಫ್ ಆಗಿ ಇರ್ತದೆ. ಇನ್ನು ಮೂರನೇದು, ಬ್ಯಾನ್ ಮಾಡಲಾದ ಹ್ಯಾಶ್ಟ್ಯಾಗ್ಗಳನ್ನು ಹಾಕೋದು. ಈಗಾಗಲೇ ಇನ್ಸ್ಟಾಗ್ರಾಮ್ ಕೆಲವೊಂದು ಹ್ಯಾಶ್ಟ್ಯಾಗ್ಗಳನ್ನು ಬ್ಯಾನ್ ಮಾಡಿದೆ. ಈ ಹ್ಯಾಶ್ಟ್ಯಾಗ್ಗಳನ್ನು ಹಾಕಿದ್ರೆ ಅಥವಾ ವಿಡಿಯೋಗೆ ಸಂಬಂಧ ಇಲ್ಲದ ಲೆಕ್ಕಕ್ಕಿಂತ ಜಾಸ್ತಿ ಹ್ಯಾಶ್ಟ್ಯಾಗ್ಗಳನ್ನು ಹಾಕಿದ್ರೂ ನಿಮ್ಮ ಅಕೌಂಟ್ ಬ್ಯಾನ್ ಲಿಸ್ಟ್ನಲ್ಲಿ ಸೇರ್ತದೆ. ಹಾಗಾಗಿ 5ರಿಂದ 8 ಹ್ಯಾಶ್ಟ್ಯಾಗ್ಗಳನ್ನು ಮಾತ್ರ ಹಾಕಿ. ಅದೇ ರೀತಿ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟ ಹಾಗೂ ಬ್ಯಾನ್ ಮಾಡದ ಹ್ಯಾಶ್ಟ್ಯಾಗ್ಗಳನ್ನು ಮಾತ್ರ ಯೂಸ್ ಮಾಡಿ. ಹೀಗೆ ಮಾಡಿದ್ರೆ ನಿಮ್ಮ ಅಕೌಂಟ್ 100% ಸೇಫ್. ಈ 3 ಮಿಸ್ಟೇಕ್ಗಳನ್ನು ಮಾಡದಿದ್ರೆ ನಿಮ್ಮ ಅಕೌಂಟ್ ಬ್ಯಾನ್ ಆಗೋದ್ರಿಂದ ತಪ್ಪಿಸಬಹುದು. ಒಂದು ವೇಳೆ ಈಗಾಗಲೇ ನಿಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬ್ಯಾನ್ ಆಗಿದ್ರೆ ಅದನ್ನು ರಿಕವರಿ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಬೇಕಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಯೂಸ್ಫುಲ್ ಆಗೋದಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೇನೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರೆ
ಅವರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಕಂಟೆಂಟ್ ನೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.